ಯಾಕಂದ್ರೆ ಈಗ ಇದಕ್ಕೆ ಅಂದ್ರೆ ಈಗ ಹೇಳ್ತಿರೋದು ನೀವು ಸಪೋರ್ಟ್ ಮಾಡಬೇಡಿ ಹಾಗೆ. ಈಗ ನಮ್ಮ ನ್ಯಾಯ ಇದರಲ್ಲಿ ಟಿಲ್ ಇಟ್ಸ್ ಪ್ರೂವ್ಡ್ ಈಸ್ ನಾಟ್ ಗಿಲ್ಟಿ ಹಾಗಂದಾಗ ನೀವು ಇದನ್ನು ಮಾಡಬಾರ್ದು, ಅಡ್ವೊಕೇಟ್ಸ್ ಇದು ಮಾಡಬಾರ್ದು ಹಾಗನ್ನೋದು ನೀವು ಅಂದ್ರೆ ನೀವು ಸಂವಿಧಾನ ಪೊಸಿಷನ್ ನಲ್ಲಿ ಇರೋ ನೀವು ಅದನ್ನ ಕಾಲ್ ಕೊಡೋದು ಅಂದ್ರೆ ಬೇಸಿಕ್ ಸೆಂಟಿಮೆಂಟ್ಸ್ ಬೇರೆ. ಈಗ ಲಾದಲ್ಲಿ ವೆನ್ ದ ಅಕ್ಯೂಸ್ ಆರ್ ನಾಟ್ ಗಿಲ್ಟಿ ಟಿಲ್ ದೇ ಆರ್ ಪ್ರೂವನ್ ಹಾಗಿರ್ಬೇಕಾದ್ರೆ ನೀವು ಸಪೋರ್ಟ್ ಮಾಡಿ ಲಾಯರ್ಸ್ ಬರಬಾರ್ದು ಹಾಗೆಲ್ಲ ಅಂದಾಗ ಯು ಆರ್ ನಾಟ್ ಗಿವಿಂಗ್ ನೋ ಡೋಂಟ್ ಮಿಸ್ಇಂಟರ್ಪ್ರೇಟ್. ಐ ನೆವರ್ ಸೆಡ್ ಅವ್ರು ಬರಬೇಡಿ ಇವ್ರು ಬರಬೇಡಿ, ಎಲ್ಲರಿಗೆ ಎಲ್ಲರಿಗೆ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೇನೆ. ಅಂದ್ರೆ ನೀವಂದ್ರು ಅಡ್ವೊಕೇಟ್ಸ್ ಇದು ಮಾಡಬಾರ್ದು ಇಲ್ಲ. ಸಿ ಆಲ್ ಹ್ಯಾವ್ ಗಾಟ್ ರೆಸ್ಪಾನ್ಸಿಬಿಲಿಟಿ. ಅಕ್ಯೂಸ್ಡ್ಗೆ ನೀವು ಸಪೋರ್ಟ್ ಮಾಡಬಾರ್ದು ಅಂತ ಅಂಬೋದು ನೀವೇ ಹೇಳಿದ್ರಿ. ಈಗ ಹಾಗಾಗಿ ಐ ಸೆಡ್ ದೇರ್ ಇಸ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದೆ. ನಾನೆಲ್ಲ ಎಲ್ಲ ನೋಡಿ, ಈಗ ಮಾಧ್ಯಮದ ನಿಮ್ಮ ಪೊಲಿಟಿಷಿಯನ್ ನಮ್ಮ ಏನು ರೆಸ್ಪಾನ್ಸಿಬಿಲಿಟಿ, ಮಾಧ್ಯಮದಾಗಿ ನಿಮ್ಮದು ರೆಸ್ಪಾನ್ಸಿಬಿಲಿಟಿ ದೂರ ಅಲ್ಲ. ಸಿ ಐ ಸೆಡ್ ಪ್ರತಿಯೊಂದು ಎಲ್ಲ ಯಾವ್ಯಾವ ವಿಚಾರ ಏನು ವಾಟ್ ಐ ಆಮ್ ಸೇಯಿಂಗ್ ಈಸ್ ಆಲ್ ಹ್ಯಾವ್ ಗಾಟ್ ದಿ ರೆಸ್ಪಾನ್ಸಿಬಿಲಿಟಿ. ಅವರವ್ರ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಅವರವ್ರು ಮಾಡಲಿ. ಇದಕ್ಕೆ ಎವ್ರಿ ಒನ್ ಗ್ಯಾಸ್ ಗಾಟ್ ಬರೇ ರೆಪ್ರೆಸೆಂಟೇಟಿವ್ಸಿಗೆ ಬರೇ ಇರುವಂಥ ಇದಕ್ಕೆ ಮಾತ್ರ ಅಲ್ಲ, ಈ ಸಮಾಜದ ಎಲ್ಲ ವರ್ಗದವರಿಗೆ ಎಲ್ಲ ಹಂತದಲ್ಲಿ ಕೆಲಸ ಮಾಡೋರಿಗೆ ಕೂಡ ಇದು ಎಲ್ಲರೂ ಕೂಡ ದೊಡ್ಡ ಮಟ್ಟದ ರೆಸ್ಪಾನ್ಸಿಬಿಲಿಟಿ ಇದೆ. ಅವರವರ ಹಂತದಲ್ಲಿ ಅವರ ಈ ಆರೋಪಿಗಳ ಮೇಲೆ ಅದ್ದಿದೆ. ನೀವು ಆರೋಪಿಗಳನ್ನ ಮಾಡಬೇಡಿ, ಸಪೋರ್ಟ್ ಮಾಡಬೇಡಿ, ಅಡ್ವೊಕೇಟ್ಸ್ ಆಗಲಿ ಇದಾಗಲಿ ಹಾಗೆ ಹೇಳಿದ್ರಿ ನೀವು. ಅದಕ್ಕಾಗಿ ಇಟ್ ಇಸ್ ಅ ಜನರಲ್. ಈಗ ನಾವು ಇದ್ದೇವೆ, ನಾವು ವಾಟ್ ವಿ ಸೇ ಪೊಲಿಟಿಷಿಯನ್, ಎಲ್ಲ ಪೊಲಿಟಿಷಿಯನ್ಸ್ ಇದಿರ್ತಾರ. ಕೆಲವರು ಗೋ ಫಾರ್ ಇರ್ಬೋದು, ಇಲ್ಲ ಅಂತಲ್ಲ. ಅದು ಏನಾಗಿದೆ ಇಲ್ಲಿ ಆರೋಪಿ ಕೂಡ ಇಲ್ಲಿ ಒಂದು ಸ್ಯಾಂಡರ್ ಪಾಲಿಟಿಕ್ಸ್ ಥರ ಇನ್ನೊಂದು ಅದು ಯಾರು ಕೂಡ ಹೋಗಬಾರ್ದು. ತಪ್ಪು ಯಾರು ಮನಸ್ಸಿ ಯಾರೇ ಇರಲಿ ಏನೋದೇ ಇರಲಿ. ಈಗ ಇಷ್ಟು ನಮ್ಮ ಬೇರೆ ಬೇರೆ ಸಂಸ್ಥೆಗಳಿದೆ, ಧೈರ್ಯವಾಗಿ ಒಂದು ಹೇಳಬೇಕು ಅವ್ನು ತಪ್ಪು ಮಾಡಿದಾರೆ ಅವರು ಅಂತೇಳಿ. ವಿ ಶುಡ್ ಡಿಸೋನ್ ದೆಮ್. ನಮ್ಮವರೇ ಆಗಲಿ ನಾವು ಡಿಸೋನ್ ಮಾಡಬೇಕಲ್ಲ. ಅಟ್ಲೀಸ್ಟ್ ಒಂದು ಆದಾಗ ಇದು ಮಾಡಿದ ತಪ್ಪು, ಇದು ಸರಿಯಲ್ಲ, ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಬಹಿರಂಗವಾಗಿ ಅಲ್ಲಿ ಜಿಲ್ಲೆಯಲ್ಲಿ ಹೇಳಿ ಕೊಡಬೇಕಲ್ಲ. ಅಲ್ಲ ಐ ಡೋಂಟ್ ಟೆಲ್. ಅದೇನ ನೋಡಿ, ಅಲ್ಲಲ್ಲ ಐ ಡೋಂಟ್ ಟೆಲ್ ದಟ್. ಇವರ ಬಗ್ಗೆ ಮಾತಾಡ್ದಲ್ಲ ಯಾರು ಅಬೌಟ್ ಕೋರ್ಟ್ ಅಡ್ವೊಕೇಟ್ಸ್. ಇಟ್ ಇಸ್ ದೇರ್ ಪ್ರೊಫೆಷನ್. ನಾನು ಕೂಡ ಅಡ್ವೊಕೇಟೆ, ಅದು ಅವ್ರ ಪ್ರೊಫೆಷನ್. ಐ ಸೆಡ್ ಆಲ್ ಹ್ಯಾವ್ ಗಾಟ್ ದಿ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ನಾಟ್ ಓನ್ಲಿ ರೆಪ್ರೆಸೆಂಟೇಟಿವ್ಸ್ ಮಾತ್ರ ಅಲ್ಲ, ಈ ಸಮಾಜದ ಪ್ರತಿಯೊಂದು ಸಂಘ ಸಂಸ್ಥೆಯವರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಅವರವರ ಜವಾಬ್ದಾರಿ ಮಾಡಬೇಕು. ಹೇಗೆ ಒಬ್ಬೊಬ್ಬರು ಒಂದೊಂದು ಟೈಪ್ ಇರ್ತದೆ, ಪ್ರತಿಯೊಂದು ಕೂಡ ಅದನ್ನು ಹೇಳಲಿಕ್ಕೆ ಆಗ್ತದಾ? ಸೊ ಎಲ್ಲರೂ ಜವಾಬ್ದಾರಿ ಇದೆ. ಅಲ್ಲಲ್ಲ ಹಿಂದೆ ಎಲ್ಲ ಹೇಗಿತ್ತು ಯಾವುದು ವಿವರಣೆ ಅಂತಿಲ್ಲ. ಒಬ್ಬೊಬ್ಬರು ನೋಡಿ ಹಿಂದೆ ಎಲ್ಲ ಕೆಲವೊಮ್ಮೆ ಏನಾಗ್ತದೆ ಆದರೆ ಒಂದು ರಾಜ್ಯಕ್ಕೆ ಅಂತ ಇದ್ದರೆ ಅವ್ರನ್ನ ಹೋಗಿ ಇದು ಮಾಡ್ತಾರೆ ಪೊಲೀಸ್ ಹತ್ರ. ಈ ರೀತಿ ಯಾವುದೇ ರೀತಿಯ ಸಾಕಾರ ಆಗಬಾರ್ದು. ನೀವು ಅನ್ನೋದಂದ್ರೆ ಆರೋಪಿಗೆ ಯಾರೋ ಬೇರೆ ಯಾರನ್ನೋ ಬಂದು ನನಗಿಂತ ಪೊಲೀಸ್ ಈಸಿಯಾಗಿ ಗೊತ್ತಿದೆ ಏನಂತ ಹೇಳಿ ಕೇಳಿದ ಹೇಳ್ತಾರೆ. ವಾಟ್ ಐ ಆಮ್ ಟೆಲಿಂಗ್ ಈಸ್ ವಿ ನೋ ಒನ್ ಶುಡ್ ಸಪೋರ್ಟ್ ಟು ಎನಿ ಒನ್. ಈಗ ಈ ಒಂದು ವರ್ಷದ ಹಿಂದೆ ಈ ಹಿಂದಿನ ಪೊಲೀಸ್ ಕಮಿಷನರ್ ವಿರುದ್ಧ ಈ ಒಂದು ಅವರ ವಿರುದ್ಧ ಕೆಲವು ಕಾರ್ಯಚಟುವಟಿಕೆಗಳ ವಿರುದ್ಧ ಅಸಮಾಧಾನ ಇದು ಮಾಡಿ ಬಹಿರಂಗವಾಗಿ ಪ್ರತಿಭಟನೆಗಳು, ಜಾಲತಾಣದಲ್ಲಿ ಅಭಿಯಾನಗಳೆಲ್ಲ ಆಗಿತ್ತು. ಆಗ ಯಾರು ಇದರ ಬಗ್ಗೆ ಹೆಚ್ಚು ಗಮನ ವಹಿಸಲಿಲ್ಲ. ಆಗ್ಲೇ ಚೇಂಜ್ ಮಾಡ್ತಿದ್ರೆ ಎಷ್ಟು ದೊಡ್ಡ ಇದಾಗ್ತಿದೆ. ನೀವು ಸಪೋರ್ಟ್ ಮಾಡಿದ್ರಿ ಅವ್ರ ಕಾರ್ಯ. ನೀವು ಅವಾಗ ಪೊಲೀಸ್ ಕಮಿಷನರ್ ಇದಕ್ಕೆ ನೀವು ಸಪೋರ್ಟ್ ಮಾಡಿದ್ರಿ, ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಹಾಗೆ ಅಂತ ಅಂದ್ಬಿಟ್ಟು. ಅವಾಗ ಕಾಲ್ ಎತ್ತಿದಾಗ ಯಾರನ್ನು ತರಬೇಕು, ಯಾರನ್ನು ತೆಗಿಬೇಕು, ಏನು ವಿಚಾರ ಎಲ್ಲವೂ ಕೂಡ ಸರ್ಕಾರ ತೀರ್ಮಾನ ಮಾಡ್ತದೆ. ನಾನು ಸರ್ಕಾರ ಅಲ್ಲ, ನಾನು ಪ್ರತಿಪಕ್ಷದ ಮಿತ್ರ. ಸ್ಪೀಕರ್ ಇಸ್ ಆಲ್ವೇಸ್ ದಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಯಾವಾಗ ಕೆಲವೊಂದು ವಿಚಾರದಲ್ಲಿ ಮರ್ಡರ್ ಕೇಸ್ ಇರಲಿ, ಇನ್ನೊಂದು ಕೇಸ್ ಇರಲಿ, ಡ್ರಗ್ ಕೇಸ್ ಇರಲಿ, ಅದನ್ನು ಪತ್ತೆ ಹಚ್ಚಿಕೊಂಡು ಕೆಲಸ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ನಮ್ಮ ಕೋಟೆಕಾರ್ನಲ್ಲಿ ಬಹುಶಃ ಇವತ್ತು ಬ್ಯಾಂಕ್ ದೊರಾಡದಾಗ ಹೋಗಿ ಎಲ್ಲ ಆರೋಪಿಗಳು ಮತ್ತು ಒಂದು ವೀಕಲ್ಲಿ ಅರೆಸ್ಟ್ ಮಾಡಿಕೊಂಡು ಕಠಿಣ ನಿರ್ಮಾಣ ತಗೊಂಡಿದ್ದಾರೆ. ದೊಡ್ಡ ಮಟ್ಟದ ಇಡೀ ರಾಜ್ಯದಲ್ಲೇ ಬೆಚ್ಚುವ ಡ್ರಗ್ ಕೇಸನ್ನು ಬೆಂಗಳೂರಿನ ಪೊಲೀಸ್ಗೆ ಹಿಡಿಲಾಗ ನಮ್ಮ ಜಿಲ್ಲೆ ಪೊಲೀಸ್ ಹೋಗಿ ಹಿಡಿದಿದ್ದಾರೆ. ಆಗ ನಾವು ಈ ಉತ್ತಮವಾದ ಕೆಲಸ ಮಾಡೋಕೆ ನಾವು ಮೆಚ್ಚಲೇಬೇಕಲ್ಲ.
ಅದೇ ನಾವು ಅದನ್ನು ನಾನು ಹೇಳಿದಿಷ್ಟೇ, ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಹಂತದಲ್ಲಿ ಅವರು ಕೆಲಸ ಆಗಿದ್ದಾರೆ. ಎಲ್ಲ ಆರೋಪಿಗಳು ಯಾವ ವಿಚಾರದ ಆರೋಪಿಗಳು ಕೂಡ ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಯಾವ ದರೋಡೆ ಕೂಡ ಸಿಕ್ಕಿ ಬಿದ್ದಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ. ಅದರಿಂದಲ್ಲ, ಸಾಮಾಜಿಕ ಇದು ಶುಡ್ ಬಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳಿದರೆ, ಸಾಮಾಜಿಕ ಜಾಲದಲ್ಲಿ ಬೇರೆ ವಿಚಾರ ಬರುವಾಗ ಒಬ್ಬೊಂದು ಅಧಿಕಾರಿಗಳು ಒಂದೊಂದು ರೀತಿಯಿಂದ ಯಾಕೆ ಕಾರ್ಯವೈಖರಿ, ಲೆಟ್ ದಿ ಸ್ಟ್ಯಾಂಡರ್ಡ್ ರೂಲ್ಸ್. ಈ ರೀತಿ ಬಂದು ಈ ರೀತಿ ಈಗ ಇಲ್ಲ ಅಂತ ಆಗಿಲ್ಲ. ಅಲ್ಲಲ್ಲ, ವಾಟ್ಸ್ ಐಮ್ ಸೇಯಿಂಗ್ ಈಸ್, ನಮಗೆ ಪ್ರಾಕ್ಟಿಕಲ್ ಆಗಿ ನೋಡುವಾಗ ರೂಲ್ಸ್ ಏನು ಗೊತ್ತಿಲ್ಲ. ಪ್ರಾಕ್ಟಿಕಲಿ ನೋಡುವಾಗ ಹಿಂದೆ ಇದ್ದಂಥ 2 ಆಫೀಸರ್ಸ್ ಈ ಬಗ್ಗೆ ತಗೊಂಡಂಥ ಕ್ರಮಗಳು ಈಗ ತೆಗೊಳ್ಳುವಂಥ ಆಫೀಸ್ ಕ್ರಮಗಳು ಗಜಗಜ ವ್ಯತ್ಯಾಸ ಇದೆ ಅಲ್ವಾ? ಅಲ್ಲ, ಅವಾಗೂ ಕೇಸು ಆಗ್ತಾ ಇದ್ವಿ. ಹೇಡ್ ಸ್ಪೀಚ್ ಬಗ್ಗೆ ಆಯ್ತು, ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಮಾಡಿದಂತ ಇದಕ್ಕೆ ಅದ್ರ ಮೇಲೂ ಕೇಸ್ ಆದ್ವು. ಓಕೆ, ಅಲ್ಲ ನಾನು ಮೇಲೆ ಆಗ್ಲಿರುವಂತನಾ ಹೇಗೆ? ನೋಡಿ, ನಾನು ಈಗಲೇ ಹೇಳಿದ್ದೇನೆ, ಐ ಡೋಂಟ್ ಡೀಟೇಲ್. ಈಗ ನೀವು ಅದರಲ್ಲಿ ಖುಷಿ ಇದ್ದರೆ ಸರಿ, ಇದೆ, ನಮ್ದೇನು ಅಭ್ಯಂತರ ಇಲ್ಲಲ್ಲ. ಆಲ್ ರೈಟ್, ಅದೇ ನೋಡಿ, ಇದರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ಬೇಕಂತ ಚರ್ಚೆ. ನಾನು ಹೇಳ್ದೇನೆ ಇಷ್ಟೆಲ್ಲ, ಹಿಂದಿನ ವ್ಯತ್ಯಾಸಗಳು ಈಗಿನ ವ್ಯತ್ಯಾಸಗಳು ಭಾಳಷ್ಟು ವ್ಯತ್ಯಾಸ ಇದೆ. ನನಗೆ ಮಾತ್ರ ಅಲ್ಲ, ಈ ರಾಜ್ಯದ ನಮ್ಮ ಜಿಲ್ಲೆ ಪ್ರತಿಯೊಬ್ಬರಿಗೂ ಕೂಡ ಅದರ ಅನುಭವ ಆಗ್ತಾ ಇದೆ. ಫಾರಿನಲ್ಲಿ ಕೂತ್ಕೊಂಡು ಹಾಕಿದಂಥವ್ರು ಕೂಡ ತಂದು ಅರೆಸ್ಟ್ ಮಾಡಿ ಜಾಲತಾಣ ನಿಮ್ಮ ಮುಂದೆ ಬಂದು ನಿಲ್ಲಿಸಿದ್ದಾರೆ. ಇದರಲ್ಲಿ ಅದು ಹೇಳಿಕೋ ತುಂಬ ವಿಚಾರಗಳಿರ್ತದೆ. ಅದರ ಡಿಫ್ರೆನ್ಸ್ ಗೊತ್ತಾಗುವಾಗ ಒಂದೊಂದು ರೀತಿ ಒಂದೊಂದು ಯಾಕೆ ಅಂತೇಳಿ, ವಾಟ್ ಇಸ್ ದ ಪ್ರಾಬ್ಲಮ್ ಅವಾಗ, ಯಾಕೆ ಹೀಗೆ ಹೇಗೆ ಅದನ್ನು ಮಾಡೆಲ್ ಆಗಿ ತಗೊಂಡು ಲೆಟ್ ಇಟ್ ಬಿ ಮಾಡೆಲ್ ಟು ಎವ್ರಿವೇರ್ ಅಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.